ಹೀಗೆ ಎಲ್ಲ ಮಾತಾಡ್ಕೊಂಡು ಬರ್ತಾ ಬರ್ತಾ ಪುಸ್ತಕ ಸಂತೆ ಹತ್ರನೇ ಬಂದುಬಿಟ್ವಿ. ಮರದಲ್ಲಿ ಮಾಡಿರೋಂಥ ಬುಗ್ರಿ ನೋಡಿದ್ವಿ, ಅದು ಇಷ್ಟ ಆಯಿತು. ಇಲ್ಲಿ ಯಾರೋ ಬಾಗುರು ಬುಕ್ ತಗೋ ಅಂತ ಕರೆದಂಗಾಯಿತು. ಮಗಳಿಗೆ ಬರೆಯದ ಪತ್ರಗಳು ಅಂತ. ಅವ್ರನ್ನ ನೋಡೋದು, ಅವ್ರ ಜೊತೆ ಮಾತಾಡೋದೇ ಒಂದು ಖುಷಿ. ಇನ್ನೊಂದು ಪುಸ್ತಕ ಸಂತೆಯ ಪ್ರಮುಖ ಆಕರ್ಷಣೆ ಇತ್ತು ನೋಡ್ರಿ, ಅದರ ಪಕ್ಕದಲ್ಲೇ ಒಂದು ವೇದಿಕೆ ಸಿದ್ಧ ಆಗಿತ್ತು. ಇಲ್ಲಿ ಅಳಿಗಳು ಮನೆ ಕಾಣಿಸ್ತು. ನಮ್ಮ ಜಾಣೆ ಮಗಳಿಗೆ ತುಂಬ ದಿನದಿಂದ ಕೇಳ್ತಾ ಇದ್ಲು. ಈ ಮಳೆ ಬಂದ ಕಾರಣ ಇಲ್ಲೆಲ್ಲ ನೀರು ನಿಂತು ಸ್ವಲ್ಪ ಕೆಸರಾಗ್ಬಿಟ್ಟಿದೆ ನೋಡಿ. ನಾನಂತೂ ಈ ಭೂಮಿ ಮೇಲಿಂದ ಪುಳಿಯೋಗರೆನ ಮಾಯ ಮಾಡಿಬಿಡು ಅಂತ ಕೇಳ್ಕೊತೀನಿ. ಅಮ್ಮ ಮಗಳಿಬ್ರು ತುಂಬ ಖುಷಿಯಾಗಿ ಟ್ರೈನಲ್ಲೆಲ್ಲ ರೌಂಡ್ಸ್ ಹೊಡ್ಕೊಂಡು ಬಂದರು. ಆದರೆ ಇಡೀ ಪುಸ್ತಕ ಸಂತೆಯಲ್ಲಿ ನನಗೆ ಕಂಡಂಥ ಒಂದು ಅನಾನುಕೂಲ ಏನು ಅಂದರೆ, ಎಲ್ರಿಗೂ ನಮಸ್ಕಾರ. ನಾವು ಬೆಳಿಗ್ಗೆ ತಾನೇ ಬೆಂಗಳೂರಿಗೆ ಬಂದ್ವಿ, ಜಾಣಿಯವ್ರ ಕೃಷ್ಣಮ್ಮನ ಮನೆಗೆ ಬಂದು. ಈಗ ಮಧ್ಯಾಹ್ನ ಆಗಿದೆ, ಕೃಷ್ಣಮ್ಮನ ಕರ್ಕೊಂಡು ಪುಸ್ತಕ ಸಂತೆಗೆ ಹೊರಟಿದ್ದೀವಿ. ಅಮ್ಮ ಮಗಳಿಬ್ರು ತುಂಬ ಖುಷಿಯಾಗಿದ್ದಾರೆ, ಹೊರಗಡೆ ಹೋಗ್ತಾ ಇದ್ದೀವಿ ಅಂತ. ನೋಡ್ರಿ, ನಾವೆಲ್ಲ ಆಟೋದಲ್ಲಿ ಹಿಂದೆ ಆರಾಮಾಗಿ ಕೂತಿದ್ದೀವಿ. ಮುಂದೆ ಜಾಣಿಯವ್ರ ಮಾಮ ಆಟೋ ಓಡಿಸ್ತಿದ್ದಾನೆ. ಇದು ಜಾಣಿಯವ್ರ ಮಾಮಂದೇ ಸ್ವಂತ ಆಟೋ. ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇದೆ. ಮಧ್ಯಾಹ್ನದ ಟ್ರಾಫಿಕ್ ಏನು ಅಷ್ಟೊಂದು ಇರಲ್ವಂತೆ. ಸಂಜೆ ಆದಮೇಲೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಈಗ ಇಲ್ಲಿ ಕಾಣ್ತಿದೆ ನೋಡಿ ಡ್ರೆಸ್ ಸರ್ಕಲ್ಲು, ಇದು ಅರಕೆರೆ ಗೇಟಲ್ಲಿರೋದು. ಜಾಣಿಯವ್ರ ಮಾಮ ಜಾಣಿಯವ್ರ ಅತ್ತೆ ಫಂಕ್ಷನ್ಗೆ, ಅಂದರೆ ಸೀಮಂತ ಫಂಕ್ಷನ್ಗೆ ಒಂದು ಡ್ರೆಸ್ ತಂದಿದ್ದ. ನೀವೆಲ್ಲ ನೋಡಿರ್ತೀರ ಹಳೆ ವ್ಲಾಗಲ್ಲಿ. ಇದೇ ಶಾಪಲ್ಲೇ ತಂದಿರೋದಂತೆ. ಈ ಶಾಪ್ ಬಂದುಬಿಟ್ಟು ಮುಂಚೆ ರಿಲಯನ್ಸ್ ಮಾರ್ಟ್ ಆಗಿತ್ತು. ರಿಲಯನ್ಸ್ ಮಾರ್ಟ್ ಅಂದರೆ ನಾನು ನಮ್ಮ ಶ್ರೀಮತಿ ಅವ್ರ ಅಣ್ಣ ಏನಿದ್ದೀವಿ, ನಾವಿಬ್ಬರು ರೂಮ್ಮೇಟ್ಸ್ ಆಗಿದ್ವಿ. ನಾನು ಬೆಂಗಳೂರಲ್ಲಿದ್ದೆ ಒಂದು ಸ್ವಲ್ಪ ವರ್ಷ. ಆಗ ರೂಮ್ಮೇಟ್ಸ್ ಆಗಿದ್ದಾಗ ಇಲ್ಲಿ ಹೊಸ್ದಾಗಿ ರಿಲಯನ್ಸ್ ಮಾರ್ಟ್ ಆಗಿತ್ತು. ಇದೇ ಏರಿಯಾದಲ್ಲಿ ನಾವಿದ್ದಿದ್ದು. ನಮ್ಮ ಏರಿಯಾದಲ್ಲಿ ಮೊದಲನೇ ಸಲ ಶಾಪಿಂಗ್ ಮಾಲ್ ಅಂತ ಏನಾದರೂ ಚಿಕ್ಕದಾಗಿ ಒಂದು ಓಪನ್ ಆಗಿತ್ತು ಅಂದರೆ ರಿಲಯನ್ಸ್ ಮಾರ್ಟು. ಅವಾಗೆಲ್ಲ ನಾವು ಅಲ್ಲೆಲ್ಲ ಒಳಗಡೆ ಓಡಾಡಿಕೊಂಡು ಒಂದು ಐರನ್ ಬಾಕ್ಸ್ ಏನೋ ತಂದಿದ್ವಿ ನಮ್ಮ ರೂಮ್ಗೆ ಬೇಕು ಅಂತೇಳಿ. ಅದೆಲ್ಲ ನೆನಪಾಯಿತು ಈ ರೋಡಲ್ಲಿ ಬರಬೇಕಾದ್ರೆ. ಅದನ್ನೇ ಸ್ವಲ್ಪ ಮಾತಾಡ್ಕೊಂಡು ಬರ್ತಾಯಿದ್ವಿ ನಾನು ಕೃಷ್ಣ ಮಾವ. ಹೀಗೆ ಎಲ್ಲ ಮಾತಾಡ್ಕೊಂಡು ಬರ್ತಾ ಬರ್ತಾ ಪುಸ್ತಕ ಸಂತೆ ಹತ್ರನೇ ಬಂದುಬಿಟ್ವಿ. ಈ ಪುಸ್ತಕ ಸಂತೆ ಇದ್ದಿದ್ದು ನವೆಂಬರ್ 15, 16, 17 3 ದಿನ ನಡೆಯೋದು. ನಾವು ಭಾನುವಾರ ಬಂದಿದ್ದೀವಿ, ಕೊನೆ ದಿನ ಅಂದರೆ 17ನೇ ತಾರೀಕು. ಇದು ಬಂದುಬಿಟ್ಟು, ಈ ಜಾಗ ಬಂದುಬಿಟ್ಟು ಶಾಲಿನಿ ಮೈದಾನ, ಜಯನಗರದಲ್ಲಿ. ನಮಗೆಲ್ಲ ಏನು ಅಡ್ರೆಸ್ ಎಲ್ಲ ಗೊತ್ತಾಗ್ತಿರಲ್ಲ ನಾವು ಬರಬೇಕು ಅಂದರೆ. ಕೃಷ್ಣಮ್ಮ ಅಂದರೆ ಅವ್ರಿಗೆಲ್ಲ ಆಟೋದಲ್ಲೆಲ್ಲ ಓಡಾಡಿ ಎಲ್ಲ ಏರಿಯಾ ಗೊತ್ತಿರುತ್ತಲ್ಲ, ಹಾಗಾಗಿ ಸೀದಾ ನಮ್ಮನ್ನು ಇಲ್ಲಿಗೆ ಕರ್ಕೊಬಂದ ಕೃಷ್ಣಮ್ಮ, ಜಾಣಿಯವ್ರ ಮಾವ. ಈಗ ಪುಸ್ತಕ ಸಂತೆ ಒಳಗಡೆ ಬಂದ್ವಿ. ಆ ಕಡೆ ಈ ಕಡೆ ಎಲ್ಲ ಪುಸ್ತಕ ಮಳಿಗೆಗಳಿದ್ದಾವೆ. ನಮ್ಮ ಶ್ರೀಮತಿಯವರಂತೂ ಸುಮ್ಮನೆ ಮುಂದೆ ಹೋಗ್ತಾನೇ ಇದ್ದಾರೆ. ಒಂದೊಂದೇ ಮಳಿಗೆನಲ್ಲಿ ನೋಡಿಕೊಂಡು ಬುಕ್ ತಗೊಳ್ಳೋಣ ಬಾ ಅಂತ ಕರೆದೆ ಅವ್ರನ್ನ. ಅವಾಗ ಬಂದರು. ನಾನು ಕೆಲವೊಂದು ಬುಕ್ಸ್ನ ನೋಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಜಾಣೇನು ಮತ್ತು ಅವ್ರ ಕೃಷ್ಣಮಾಮ ಆ ಕಡೆ ಯಾವುದೋ ಒಂದು ಬುಕ್ ನೋಡ್ತಾಯಿದ್ರು. ಕೃಷ್ಣಮಾಮ ಇದೇನೋ ವಿಷ್ಣುವರ್ಧನ್ದು ಅಂದರೆ ಇಷ್ಟ ಅಂತೆ ಕೃಷ್ಣಮಾಮಗೆ. ಅದಕ್ಕೆ ಅವ್ರ ಬಗ್ಗೆ ಬರೆದಿರೋ ಬುಕ್ಕು ಒಂದು ನೋಡ್ದಾಯ್ತು ತಗೋತೀನಿ ಅಂತ. ಅವರು ತುಂಬ ಏನು ಬುಕ್ಸ್ ಓದಲ್ಲ ಕೃಷ್ಣಮ್ಮ, ಜಾಣಿಯವ್ರ ಮಾಮ. ಯಾವಾಗಾದರೂ ಗಾಡಿನಲ್ಲಿ ಕೂತಿದ್ದಾಗ ಫ್ರೀ ಆಗಿದ್ದಾಗ ಒಂದು ಪೇಜ್ ತಿರುವಾಗ್ತಾನೆ, ಓದ್ಕೋತಾನೆ. ಹಾಗಾಗಿ ಈ ಬುಕ್ ಇಷ್ಟ ಆಯ್ತಂತೆ, ವಿಷ್ಣುವರ್ಧನ್ ಅವ್ರ ಬಗ್ಗೆ ಬರ್ತಿರೋದಲ್ವ, ಅದಕ್ಕೆ ಈ ಬುಕ್ ತೊಗೊಂಡ. ಮತ್ತು ಆಮೇಲೆ ಜಾಣೆಗೂ ಚಿಕ್ಕ ಮಕ್ಳದ್ದು ಏನಾದರೂ ಬುಕ್ಸ್ ಇರ್ತಾವ ಅಂತ ನೋಡಿದ್ವಿ. ತೆನಾಲಿ ರಾಮಕೃಷ್ಣನ ಕಥೆಗಳು, ಅಕ್ಬರ್ ಬೀರ್ಬಲ್ ಕಥೆಗಳು ಈ ಥರ ಇಷ್ಟ. ಅಲ್ಲಿ ಒಂದು ಅಕ್ಬರ್ ಬೀರ್ಬಲ್ ಕಥೆದು ಒಂದು ಬುಕ್ ಇತ್ತು, ಅದನ್ನು ತಗೊಂಡು ಅವೆರಡು ಬುಕ್ಕು ಈ ಸ್ಟೋರಲ್ಲಿ ತೊಗೊಂಡ್ವಿ. ಆಮೇಲೆ ಮುಂದೆ ಇನ್ನೂ ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ಬುಕ್ಕು ಬೇರೆ ಸಿಗ್ತವೆ, ಮುಂದೆ ನೋಡ್ಕೊಂಡು ಹೋಗೋಣ ಬರ್ರಿ ಅಂತ ಮುಂದೆ ಹೊರಟ್ವಿ. ಹಾಗೆ ಮುಂದೆ ಹೋಗಬೇಕಾದ್ರೆ ಇಲ್ಲಿ ಟೋಟಲ್ ಕನ್ನಡ ಅವ್ರದ್ದು ಒಂದು ಶಾಪ್ ಸಿಕ್ತು ನೋಡಿ, ಕಾಣಿಸ್ತು. ಈ ಟೋಟಲ್ ಕನ್ನಡದವರು ಬರೀ ಪುಸ್ತಕ ಅಷ್ಟೇ ಮಾರೋದಿಲ್ಲ, ಪುಸ್ತಕ ಅಷ್ಟೇ ಪ್ರಕಟಿಸೋದಿಲ್ಲ. ಅವರು ತುಂಬ ಬೇರೆ ಥರ ಹಳೆ ಸಿನಿಮಾಗಳದ್ದು CD-ಗಳು, ಟಿ ಶರ್ಟ್ಗಳು, ಕೀಚೈನು, ಈ ಥರ ಕನ್ನಡದ ಬಗ್ಗೆ ಏನೇನೋ ಬೇರೆ ಬೇರೆ ಎಲ್ಲ ಮಾರಾಟ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಕೀಚೈನ್ಗಳು ಮತ್ತೇನೇನೋ ಇದ್ವು. ಜಾಣೆಗೆ ಏನಾದರೂ ಸಿಗುತ್ತಾ ಅಂತ ನೋಡಿದ್ವಿ. ಅಲ್ಲಿ ಮರದ್ದು ಬುಗ್ರಿ, ಮರದಲ್ಲಿ ಮಾಡಿರೋಂಥ ಬುಗ್ರಿ ನೋಡಿದ್ವಿ, ಅದು ಇಷ್ಟ ಆಯಿತು. ಜಾಣೆ ಮಗಳು ಅದನ್ನು ತಗೊಂಡ್ಳು. ಆಮೇಲೆ ನಮ್ಮ ಶ್ರೀಮತಿಯವರು ನನ್ನ ಗಾಡಿಗೆ ಒಂದು ಕೀಚೈನ್ ತಗೊಳಪ್ಪ ಫಸ್ಟು, ಹಾಗೆ ಹೆಂಗಂದ್ರಂಗೆ ಕಿತ್ತೋಗಿರೋ ಕೀಚೈನ್ ಇಟ್ಕೊಂಡಿದ್ಯಾ ಅಂತ ಹೇಳಿದ್ರು. ಅವರೇ ಹುಡುಕಿ ಕೊನೆಗೆ ಇದೊಂದು ಕೀಚೈನು ಸೆಲೆಕ್ಟ್ ಮಾಡಿ ಕೊಟ್ಟರು. ಇವೆರಡು ನಾವಲ್ಲಿ ತಗೊಂಡ್ವಿ. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಇಲ್ಲೀಗಲ್ ಅಂತ ಒಂದು ಬ್ಯಾನರ್ ಕಾಣ್ತು ನೋಡ್ರಿ. ನಾನು ಏನಿರ್ಬೋದು ಇದು ಅಂತ ಕುತೂಹಲದಿಂದ ನೋಡಿದಾಗ ಅಲ್ಲಿ ಒಳಗಡೆ ಶಾಪಲ್ಲಿ ನಿಧಿ ಅಂತ ಪುಸ್ತಕ ಮಾರ್ತಾಯಿದ್ರು. ಇವರೆಲ್ಲ ರಂಗಭೂಮಿ ಕಲಾವಿದರು. ಇವರೆಲ್ಲ ಸೇರಿ ಏನು ಮಾಡಿದ್ದಾರೆ, ಇವರೆಲ್ಲ ಸ್ವಲ್ಪ ಕತೆಗಳು ಬರೆದು ಆ ಕತೆನ ಒಂದು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಿದ್ದಾರೆ. ಈ ನಿಧಿ ಅಂತ ಒಂದು ಪುಸ್ತಕ, ಈ ಪುಸ್ತಕನ ಮಾರಾಟ ಮಾಡ್ತಾಯಿದ್ರು. ಈ ಪುಸ್ತಕಗಳನ್ನೆಲ್ಲ ಮಾರಾಟ ಮಾಡಾದ್ಮೇಲೆ ಇದರಿಂದ ಏನು ಹಣ ಬರುತ್ತೆ ಅದು ಸಂಗ್ರಹ ಕೂಡಿಟ್ಕೊಂಡು ಆ ದುಡ್ಡಲ್ಲಿ ಇವರು ಸಿನಿಮಾ ಮಾಡಬೇಕು ಅಂತ ಇದ್ದಾರೆ. ಇವರ ಐಡಿಯಾ ತುಂಬ ಚೆನ್ನಾಗಿದೆ. ಇವ್ರಿಗೆ ಒಳ್ಳೆಯದಾಗಲಿ, ಯಶಸ್ಸು ಸಿಗಲಿ, ಇವರ ಪುಸ್ತಕಗಳೆಲ್ಲ ಚೆನ್ನಾಗಿ ಮಾರಾಟ ಆಗಲಿ, ಒಂದು ಸಿನಿಮಾ ಮಾಡೋವಷ್ಟು ಹಣ ಸಂಗ್ರಹ ಆಗಿ ಇವ್ರ ಸಿನಿಮಾ ಚೆನ್ನಾಗಿ ಮೂಡಿಬರಲಿ, ಇವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಸ್ತೀನಿ.
ಹಾಗೆ ಒಂದೊಂದೇ ಪುಸ್ತಕ ಮಳಿಗೆಗಳನ್ನ ನೋಡಿಕೊಂಡು ಮುಂದೆ ಬರ್ತಾ ಇದ್ದರೆ ಇಲ್ಲಿ ಭಾವನಾ ಪ್ರಕಾಶನ ಆ ಪುಸ್ತಕ ಮಳಿಗೆ ಕಾಣಿಸ್ತು ನೋಡ್ರಿ ಅವ್ರದ್ದು. ಭಾವನಾ ಪ್ರಕಾಶನ ಅಂದರೆ ಸಾಮಾನ್ಯವಾಗಿ ಓದುಗರಿಗೆಲ್ಲ ಗೊತ್ತಿರುತ್ತೆ. ರವಿ ಬೆಳಗೆರೆ ಅವ್ರ ಪುಸ್ತಕಗಳು ಸಿಗುತ್ತೆ ಅಲ್ಲಿ, ಅವ್ರದ್ದೇ ಪ್ರಕಾಶನ. ನಾನು ತುಂಬ ಎಲ್ಲ ಬುಕ್ ಓದಿಲ್ಲ, ಕೆಲವೊಂದು ಪುಸ್ತಕ ಮಾತ್ರ ಓದಿದ್ದೀನಿ ಅವ್ರದ್ದು. ಈಗ ಅಮ್ಮ ಸಿಕ್ಕಿದ್ಲು ಅನ್ನೋ ಒಂದು ಪುಸ್ತಕ ತಗೊಂಡೆ. ಹಾಗೆ ಮುಂದೆ ಬಂದರೆ ಇಲ್ಲಿ ಮಕ್ಕಳ ಪುಸ್ತಕಗಳನ್ನ ಒಂದು ಕಡೆ ಮಾರಾಟ ಮಾಡ್ತಾಯಿದ್ರು. ನಮಗೆ ಬೇಕಾದಂಥ ಪುಸ್ತಕ ಅಲ್ಲಿ ಸಿಗಲಿಲ್ಲ. ನಾವು ಬೇರೆ ಯಾವುದೋ ಪುಸ್ತಕ ಹುಡುಕ್ತಾ ಇದ್ವಿ ಮಕ್ಕಳದು, ಅದು ಸಿಕ್ಕಿಲ್ಲ. ಅಲ್ಲಿಂದ ಹಾಗೆ ಮುಂದೆ ಹೋಗ್ತಾ ಇದ್ವಿ. ಇಲ್ಲಿ ಯಾರೋ ಬಾಗುರು ಬುಕ್ ತಗೋ ಅಂತ ಕರೆದಂಗಾಯಿತು. ಹೋಗಿ ನೋಡಿದ್ರೆ ಬಹುರೂಪಿ ಪ್ರಕಾಶನದವ್ರದ್ದು ಒಂದು ಪುಸ್ತಕ ಮಳಿಗೆ ಇತ್ತು. ಇಲ್ಲಿ ತುಂಬ ಪುಸ್ತಕಗಳಿದ್ವು. ಅದರಲ್ಲಿ ನನಗೆ ಒಂದು ಇಷ್ಟ ಆಗಿದ್ದಿದ್ದು ಆಯ್ಕೆ ಮಾಡಿಕೊಂಡೆ. ಈ ಪುಸ್ತಕ ನನ್ನವನ ಬಯೋಗ್ರಫಿ. ಇದು ಒಬ್ಬ ಮಗ ತನ್ನ ತಾಯಿ ಬಗ್ಗೆ ಬರೆದಿರುವಂಥ ಪುಸ್ತಕ. ಈ ಪುಸ್ತಕದ ಬಗ್ಗೆ ನಾನು ತುಂಬ ಹಿಂದೆ ಒಳ್ಳೊಳ್ಳೆ ವಿಮರ್ಶೆಗಳನ್ನ ಓದಿದ್ದೆ. ಹಾಗಾಗಿ ಇದೊಂದು ಪುಸ್ತಕನ ಇಲ್ಲಿ ತಗೊಂಡೆ. ನಾವು ಯಾವುದಾದ್ರೂ ಜಾತ್ರೆಗಳಿಗೆ ಹೋದಾಗ ಅಲ್ಲಿ ನೋಡಿರ್ತೀವಿ, ಹೆಣ್ಮಕ್ಳಿಗೆ ಬೇಕಾದಂಥ ಒಡವೆಗಳು, ಬಳೆ, ಸರ ಈ ಥರದ್ದು, ಮತ್ತು ಚಿಕ್ಕ ಮಕ್ಕಳಿಗೆ ಆಟಿಕೆಗಳು, ಮತ್ತು ಆಮೇಲೆ ಕಡಲೆಪುರಿ ಅಂಗಡಿಗಳು ಈ ಥರ ಸಾಲಾಗಿರ್ತಾವಲ್ಲ, ಅದೇ ಥರ ಈ ಪುಸ್ತಕ ಸಂತೆನಲ್ಲಿ ಎರಡು ಬದಿನಲ್ಲೂ ಪುಸ್ತಕ ಮಳಿಗೆಗಳೇ ಇದ್ವು. ಹಾಗೆ ಮುಂದೆ ಬಂದರೆ ಇಲ್ಲಿ ಸಾವಣ್ಣ ಪ್ರಕಾಶನದವ್ರದ್ದು ಒಂದು ಪುಸ್ತಕ ಮಳಿಗೆ ಕಾಣಿಸ್ತು. ಇಲ್ಲಿ ಕೆಲವೊಂದು ಒಳ್ಳೆ ಪುಸ್ತಕ ಸಿಗ್ತವೆ, ನೋಡೋಣ ಅಂತ ಬಂದೆ. ಬದುಕು ಬದಲಿಸುವ 50 ಕಥೆಗಳು ಅಂತಾಯಿತು. ನಮ್ಮ ಜಾಣೆ ಮಗಳು ಯಾವಾಗಲೂ ಕತೆ ಹೇಳು ಪಪ್ಪ ಅಂತ ಕೇಳ್ತಿರ್ತಾಳೆ. ಇದರಲ್ಲೇಗೂ ಚಿಕ್ಕ ಚಿಕ್ಕ ಕತೆ ಇರ್ತಾವಲ್ಲ, ಅವ್ಳಿಗೆ ಹೇಳೋದಕ್ಕೂ ಚೆನ್ನಾಗಿರುತ್ತೆ, ಒಳ್ಳೆ ನೀತಿ ಕಥೆಗಳು ಬೇರೆ ಇದ್ವು ಅಂತ ಹೇಳ್ಬಿಟ್ಟು ಈ ಬುಕ್ ತಗೊಂಡೆ. ಅಲ್ಲಿ ಆ ಕಡೆ ಕೃಷ್ಣ ಮಾಮನು ಮತ್ತು ಸೊಸೆ ಇಬ್ಬರು ಏನೋ ಹುಡುಕ್ತಾಯಿದ್ರು, ಕ್ಯಾಲೆಂಡ್ರೇನೋ ಇದ್ವು, ಆ ಕ್ಯಾಲೆಂಡ್ರ್ ನೋಡ್ತಾ ಇದ್ರು. ನಾನಿಲ್ಲಿ ಮ್ಯಾಜಿಕ್ ಸೌಟು ಅಂತ ನೋಡ್ರಿ, ಒಂದು ಕಥಾ ಸಂಕಲನ ಲೇಖಕಿಯರ್ದೊಬ್ರದ್ದು ಕಥಾ ಸಂಕಲನ ತಗೊಂಡೆ. ಆಮೇಲೆ ಹಾಗೆ ಇಲ್ಲಿ ಜೋಗಿ ಅವರು ತುಂಬ ಫೇಮಸ್ ರೈಟರು, ಅವರು ಬಿಡಿ 100 ಪುಸ್ತಕಗಳು ಬರೆದಾಕ್ಬಿಟ್ಟಿದ್ದಾರೆ ಈಗಾಗಲೇ. ಅವ್ರದ್ದೊಂದು ಪುಸ್ತಕ ಮಗಳಿಗೆ ಬರೆಯದ ಪತ್ರಗಳು ಅಂತ. ಈ ಪುಸ್ತಕ ತಗೋಬೇಕು, ಓದಬೇಕು ಅಂತ ಇದ್ದೆ. ಇಲ್ಲಿ ಪುಸ್ತಕ ಮಳಿಗೆನಲ್ಲಿ ಕಾಣಿಸ್ತಲ್ಲ, ತಗೊಳ್ಳೋಣ ಅಂತ ಇಲ್ಲೊಂದು ತಗೊಂಡೆ. ಈ 3 ಪುಸ್ತಕಗಳನ್ನ ಇಲ್ಲಿ ನಾನು ಕೊಂಡ್ಕೊಂಡೆ. ಆಮೇಲೆ ನಮ್ಮ ಶ್ರೀಮತಿಯವರು ಬುಕ್ಸ್ಗಳು ನೋಡ್ತಾ ಇದ್ದಾರೆ ನೋಡ್ರಿ. ಇದರಲ್ಲಿ ಅವ್ರಿಗೆ ಇಷ್ಟ ಆಗಿರೋ ಒಂದು ಬುಕ್ ಇದೆ. ನಮ್ಮ ಶ್ರೀಮತಿಯವರು ಓದಿರುವಂಥ ಕೇವಲ 1-2 ಪುಸ್ತಕಗಳಲ್ಲಿ ಐ ಹೇಟ್ ಮೈ ವೈಫ್ ಇದು ಸಹ ಒಂದು. ಈ ಬುಕ್ ನಮ್ಮ ಮನೇಲಿ ಇದೆ, ಅವ್ರು ಓದಿದ್ದಾರೆ ಈ ಪೂರ್ತಿ ಬುಕ್ನ, ಅದಕ್ಕೆ ತೋರಿಸ್ತಾ ಇದ್ದಾರೆ ಈ ಪುಸ್ತಕನ. ಅದೇ ಸ್ಟಾಲ್ನಲ್ಲೇ ಅಚಾನಕ್ಕಾಗಿ ಚಂದ್ರಶೇಖರ್ ಅವ್ರು ಸಿಕ್ಕಿದ್ರು. ನೀವು ಯಾರಾದರೂ ಮ್ಯಾನ್ ಆಫ್ ದಿ ಮ್ಯಾಚ್ ಸಿನಿಮಾ ನೋಡಿದರೆ ಅದರಲ್ಲಿ ಒಂದು ಗಾಂಧಿ ಪಾತ್ರಧಾರಿ ಇದೆ ನೋಡಿ ಒಬ್ಬರು, ಆ ಗಾಂಧಿ ಪಾತ್ರ ಮಾಡಿರೋದು ಇವರೇನೆ. ನನಗೆ ಇವರು ಫೇಸ್ಬುಕ್ ಮೂಲಕ ಪರಿಚಯ, ಯಾವತ್ತೂ ಮುಖಾಮುಖಿ ಭೇಟಿಯಾಗಿರಲಿಲ್ಲ, ಇದೇ ನಮ್ಮ ಮೊದಲನೇ ಭೇಟಿ. ಇವರು ಚಂದ್ರಮ ಅನ್ನೋ ಕಾವ್ಯನಾಮದಲ್ಲಿ ಹನಿಗವಿತೆಗಳನ್ನೆಲ್ಲ ಬರೀತಾರೆ. ಇಲ್ಲಿ ಈ ಸ್ಟಾಲ್ನಲ್ಲಿ ಅವ್ರದ್ದು 2 ಬುಕ್ ಇದೆ ಅಂತೆ, ಒಂದು ಅನುವಾದ ಕಥಾ ಸಂಕಲನ, ಮತ್ತೊಂದು ಹನಿಗವಿತೆಗಳದು. ನಾನಿಲ್ಲಿ ಹನಿ ಕಣಜ ಅನ್ನೋ ಅವರ ಮೊದಲನೇ ಪುಸ್ತಕ ಹನಿಗವಿತೆಗಳ ಸಂಕಲನ, ಅದನ್ನು ತಗೊಂಡು ಅವ್ರ ಕೈಯಲ್ಲಿ ಆಟೋಗ್ರಾಫ್ ಹಾಕಿಸ್ಕೊಂಡೆ. ಅವರು ಸಿಕ್ಕಿ ಮಾತಾಡಿಸಿದ್ದು ತುಂಬ ಖುಷಿ ಆಯಿತು. ಇದು ಹೆಸರು ಮಾತ್ರ ಪುಸ್ತಕ ಸಂತೆ. ಸಂತೆ ಅಂದರೆ ನಮ್ಮ ಕಡೆ ತರಕಾರಿ, ದಿನಸಿ ಪದಾರ್ಥಗಳು ಈ ಥರ ಮಾರಾಟ ಮಾಡುವಂಥದ್ದು. ಅಲ್ಲಿ ಕಡಿಮೆ ಜನ ಇರ್ತಾರೆ. ಆದರೆ ಇಲ್ಲಿ ಬಂದು ನೋಡೋರು ಇದು ಜಾತ್ರೆನೇ ಆಗಿತ್ತೆ. ಇದನ್ನು ಪುಸ್ತಕ ಜಾತ್ರೆನೇ ಅಂತ ಹೇಳ್ಬೋದು. ಜಾತ್ರೆಗೆ ಸೇರೋ ಅಷ್ಟು ಜನ, ತುಂಬ ಜನ ಇಲ್ಲಿ ಒಂದು ಕಡೆ ಸೇರಿದ್ದಾರೆ. ಹಾಗೆ ಅಲ್ಲಿಂದ ಮುಂದೆ ಬಂದರೆ ವೀರಕಪುತ್ರ ಶ್ರೀನಿವಾಸ್ ಸರ್ ಕಾಣಿಸಿದ್ರು. ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಿ, ಅವ್ರನ್ನ ಒಂದು ಹಗ್ ಮಾಡಿ, ಅವ್ರನ್ನ ನೋಡೋದು, ಅವ್ರ ಜೊತೆ ಮಾತಾಡೋದೇ ಒಂದು ಖುಷಿ. ಯಾಕೆಂದರೆ ಅಷ್ಟು ತುಂಬ ದೊಡ್ಡ ವ್ಯಕ್ತಿ ಅವರು ಸಿಕ್ಕಿ ಮಾತಾಡಿಸಿದ್ದು ತುಂಬ ಖುಷಿ ಆಯಿತು. ವೀರಲೋಕ ಬುಕ್ಸ್ ಅನ್ನೋ ಪ್ರಕಾಶನ ಸಂಸ್ಥೆ ಮಾಲೀಕರು, ವಿಷ್ಣು ಸ್ನೇಹ ಸಮಿತಿ ಅಧ್ಯಕ್ಷರು, ಮತ್ತು ಈ ಪುಸ್ತಕ ಸಂತೆ ಇದೆಯಲ್ಲ, ಈ ಪುಸ್ತಕ ಸಂತೆ ಕನ್ಸ್ಕೊಂಡಿದ್ದು ಇವರೇ. ಈ ಪುಸ್ತಕ ಸಂತೆ ಆಯೋಜಕರು ಇವರೇನೆ. ಮುಂದೆನೂ ಸಹ ಇದೇ ರೀತಿ ಅವರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ಲಿ. ಅವರ ಮುಂದಿನ ಎಲ್ಲ ಯೋಜನೆಗಳಿಗೆ, ಕನಸುಗಳಿಗೆ ಒಳ್ಳೆಯದಾಗಲಿ, ಶುಭ ಆಗಲಿ. ಹಾಗೆ ಅವ್ರನ್ನ ಮಾತಾಡಿಸ್ಕೊಂಡು ಇಲ್ಲಿ ಮುಂದೆ ಬಂದರೆ ಇಲ್ಲಿ ಓಲೆ ಅನ್ನೋ ಒಂದು ವಿಭಾಗ ಕಾಣ್ತು. ಈ ಓಲೆ ವಿಭಾಗ ಅಂದ್ರೇನು ಅಂದರೆ ಪುಸ್ತಕ ಲೇಖಕರು ಮತ್ತು ಓದುಗರು ಮುಖಾಮುಖಿ ಆಗುವಂಥದ್ದು. ಪುಸ್ತಕ ಲೇಖಕರು ಸಹ ಅಲ್ಲೇ ಸಿಗ್ತಾರೆ. ನಾವು ತಗೊಂಡಂಥ ಪುಸ್ತಕಕ್ಕೆ ಆ ಲೇಖಕರಿಂದ ಸಹಿ ಮಾಡಿಸ್ಕೋಬೋದು. ಜೊತೆಲಿ ಅವ್ರ ಲೇಖಕರ ಜೊತೆ ಸೆಲ್ಫಿ, ಫೋಟೋ ಎಲ್ಲ ತೊಗೋಬೋದು. ಈ ಓಲೆ ವಿಭಾಗದಲ್ಲಿ ನನಗೆ ಈ 2 ಲೇಖಕಿಯರು ಕಾಣಿಸಿದ್ರು. ಒಬ್ಬರು ಕುಸುಮ ಆಯರಹಳ್ಳಿ, ಇನ್ನೊಬ್ಬರು ದೀಪಾ ಹಿರೇಗುತ್ತಿ ಅಂತ. ಇವರಿಬ್ಬರೂ ಫೇಸ್ಬುಕ್ನಲ್ಲೆಲ್ಲ ನಾನು ಗಮನಿಸಿದ್ದೆ. ಇವರಿಬ್ಬರು ಪುಸ್ತಕಗಳು ಪ್ರಕಟ ಆಗಿದೆ, ಅಂಕಣ ಬರಹಗಳು ಬರೀತಿದ್ರು, ಅಂಕಣ ಬರಹಗಳನ್ನೂ ಓದಿದ್ದೀನಿ. ಹಾಗಾಗಿ ಫೇಸ್ಬುಕ್ನಲ್ಲಿ ಪರಿಚಯ ಆಗಿರೋದ್ರಿಂದ ಇವ್ರನ್ನ ಬಂದು ಗುರ್ತಿಡ್ದು ಮಾತಾಡಿಸ್ದೆ. ಹಾಗೆ ಇವರಿಬ್ಬರ ಒಂದೊಂದು ಪುಸ್ತಕಗಳನ್ನ ತೊಗೊಂಡು ಅವರ ಆಟೋಗ್ರಾಫ್ ತೊಗೊಂಡು ಜೊತೆಗೆ ಫೋಟೋ, ಸೆಲ್ಫಿ ಎಲ್ಲ ತೊಗೊಂಡು ಮಾತಾಡಿಸ್ಕೊಂಡು ಮುಂದೆ ಬಂದ್ವಿ. ಹಾಗೆ ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ನೋಡಿ, ಫ್ರೇಮ್ ಆಫ್ ದಿ ವಾಲ್, ವೀರಲೋಕ ಪುಸ್ತಕ ಪ್ರಕಾಶನದವರು ಪ್ರಕಟಿಸಿರುವಂಥ ಎಲ್ಲ ಲೇಖಕರ ಫೋಟೋಗಳು
ಇಲ್ಲೊಂದು ಕಡೆ ಹಾಕಿದ್ರು. ಇದು ಫ್ರೇಮ್ ಆಫ್ ದಿ ವಾಲ್ ಅಂತೆ. ಈ ಫ್ರೇಮ್ ಆಫ್ ದಿ ವಾಲ್ ಪಕ್ಕದಲ್ಲೇ ಇನ್ನೊಂದು ಪುಸ್ತಕ ಸಂತೆಯ ಪ್ರಮುಖ ಆಕರ್ಷಣೆ ಐತೆ ನೋಡ್ರಿ. ಇದು ಓದುಗದೊರೆ ಅನ್ನೋ ಕುರ್ಚಿ. ಈ ಕುರ್ಚಿ ಮೇಲೆ ಎಲ್ಲರೂ ಕೂತ್ಕೊಂಡು ಫೋಟೋ ಸೆಲ್ಫಿ ಎಲ್ಲ ತಗೋತಾಯಿದ್ರು. ತುಂಬ ರಶ್ ಇತ್ತು. ನಾವು ಕಾಯ್ದು ಅಲ್ಲೆಲ್ಲ ಫೋಟೋ ತಗೊಂಡು ಬಂದ್ವಿ. ಇವತ್ತು ಭಾನುವಾರ ಬೇರೆ ತುಂಬ ರಶ್ ಇತ್ತು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಫೋಟೋ ಇತ್ತು. ಆ ಫೋಟೋಗೆ ಕೈ ಮುಗಿದು ಅಲ್ಲೊಂದೆರಡು ಸೆಲ್ಫಿ ಫೋಟೋಗಳು ತಗೊಂಡು, ಹಾಗೆ ಪಕ್ಕದಲ್ಲಿ ಕವಿಗಳ ಪುತ್ಥಳಿಗಳನ್ನಿಟ್ಟಿದ್ದಾರೆ ನೋಡ್ರಿ. ಅದು ಯಾವ್ಯಾವ ಕವಿಗಳು ಅಂತ ನೋಡೋಣ, ನಿಮಗೆ ಗುರ್ತಿಸ್ತೀರೇನು ನೋಡ್ತೀನಿ. ಹೆಸರುಗಳು ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದರ ಪಕ್ಕದಲ್ಲೇ ಒಂದು ವೇದಿಕೆ ಸಿದ್ಧ ಆಗಿತ್ತು. ಇಲ್ಲಿ ಸಂಜೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇತ್ತಂತೆ. ನಾನು ಸಂಜೆವರೆಗೂ ಕಾಯೋದಕ್ಕಾಗಲಿಲ್ಲ, ಬೇರೆ ಬೇರೆ ಕೆಲಸಗಳಿದ್ವು, ಹೊರಗಡೆ ಎಲ್ಲ ಹೋಗಬೇಕಿತ್ತು. ಹಾಗಾಗಿ ಅಲ್ಲಿಂದ ಹಾಗೆ ಸೀದಾ ಮುಂದೆ ಬಂದ್ವಿ. ಈ ಪುಸ್ತಕ ಸಂತೆಯಲ್ಲಿ ಪುಸ್ತಕ ಮಳಿಗೆಗಳನ್ನೆಲ್ಲ ಬಿಟ್ಟು ಮುಂದೆ ಬಂದರೆ ಅಲ್ಲಿ ಪಕ್ಕದಲ್ಲೇ ಆಹಾರ ಮಳಿಗೆ, ಆಟಿಕೆಗಳು ಮತ್ತು ಬಟ್ಟೆಗಳ ಮಳಿಗೆಗಳಿದ್ವು. ನಾವು ನೋಡೋಣ ಇಲ್ಲೆಲ್ಲ ಅಂತ ಒಂದು ರೌಂಡ್ ಓಡಾಡ್ತಾ ಇರಬೇಕಾದ್ರೆ ಇಲ್ಲಿ ಅಳಿಗುಳಿ ಮನೆ ಕಾಣಿಸ್ತು. ನಮ್ಮ ಜಾಣೆ ಮಗಳಿಗೆ ತುಂಬ ದಿನದಿಂದ ಕೇಳ್ತಾ ಇದ್ಲು ಈ ಅಳಿಗುಳಿ ಮನೆನ. ನಾವು ಅವಳಿಗೆ ಕೊಡಿಸ್ಬೇಕು ಅಂತ ಇದ್ವಿ. ಮಧುಗಿರಿಯಲ್ಲೆಲ್ಲ ತುಂಬ ಹುಡ್ಕಾಡಿದ್ವಿ, ಮಧುಗಿರಿಯಲ್ಲೆಲ್ಲೂ ಸಿಕ್ಕಿಲ್ಲ. ಇಲ್ಲಿ ನೋಡ್ರಿ, ಇಲ್ಲೊಂದು ಅಳಿಗುಳಿ ಮನೆ ಕಾಣ್ತಾ ಇದೆಯಲ್ಲ, ತುಂಬ ಚೆನ್ನಾಗಿದೆ. ಇದು ನಮ್ಗೆ ಇಷ್ಟ ಆಯಿತು. ಆದರೆ ಇದು ಟೀಕ್ ವುಡ್ಡಿಂದಂತೆ. 2,000 ರೂಪಾಯಿ ಹೇಳಿದ್ರು. ಹಬ್ಬ, ನಮಗಂತೂ 2,000 ಅಂದರೆ ತುಂಬ ದೊಡ್ಡ ಅಮೌಂಟು. ಅದು ಬೇಡ, ಬೇರೆ ತೋರಿಸಿದ್ದಕ್ಕೆ ಇಲ್ಲಿ ನಾರ್ಮಲಾಗಿ ಒಂದು ಬೇರೆ ಕಡ್ಡಿನಲ್ಲಿ ಮಾಡಿರುವಂಥದ್ದು ಅಳಿಗುಳಿ ಮನೆ ತೋರಿಸಿದ್ರು. ಇದು 600 ರುಪೀಸ್, 600 ರೂಪಾಯಿ ಹೇಳಿದ್ರು. ಓಕೆ, 600 ರೂಪಾಯಿಗೆ ತೊಗೊಳೋಣ, ನಮ್ಮ ಬಜೆಟ್ ಇಂದು ಅಂತ ನೋಡಿದ್ವಿ. ಆದರೆ ಅದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಬೇರೆ ಪೀಸ್ ತೋರಿಸಿ ಅಂದಿದ್ದಕ್ಕೆ ಬೇರೆ 1-2 ಪೀಸ್ ತೋರಿಸಿದ್ರು. ಅವು ಸಹ ತುಂಬ ಹಸಿ ಕಡ್ಡಿನಲ್ಲಿ ಮಾಡಿದ್ದು. ಕೆಲವೊಂದು ಕಡೆ ಎಲ್ಲ ಬಿರುಕು ಬಿಟ್ಟಿದ್ವು. ಈ ಹಸಿ ಕಡ್ಡಿನಲ್ಲಿ ಮಾಡಿದ್ದಾರೆ, ಅವು ಬೀಲ್ ಬಿಟ್ಟಿದ್ದಾವಲ್ಲ, ಅಂದರೆ ಬಿರುಕು ಬಂದಿದ್ದಾವಲ್ಲ, ಅದು ಮುಂದೆ ಒಣಗಿದ್ಮೇಲೆ ಅದು ಇನ್ನೂ ದೊಡ್ಡದಾಗುತ್ತೆ, ಅದು ಬಿರುಕು ಆಗೇ ಇರುತ್ತೆ ಅಂತ ಹೇಳ್ಬಿಟ್ಟು ಬೇಡ, ಬೇರೆ ಎಲ್ಲಾದರೂ ನೋಡಿ ತಗೊಳ್ಳೋಣ, ಮುಂದೆ ಸಿಗ್ಬೋದೇನೋ ಅಂತ ಅಲ್ಲಿಂದ ಮುಂದೆ ಬಂದ್ವಿ. ಪುಸ್ತಕ ಸಂತೆನೇನೋ ತುಂಬ ಚೆನ್ನಾಗಿ ಆಯೋಜಿಸಿದ್ರು. ಇಲ್ಲಿ ನೆಲದಲ್ಲಿ ಎಲ್ಲ ಜನ ಓಡಾಡಿ ಧೂಳೆಲ್ಲ ಆಗಬಾರ್ದು ಅಂತ ಸಹ ನೆಲಕ್ಕೆ ಮ್ಯಾಟೆಲ್ಲ ಹಾಕಿದ್ರು. ಆದರೆ ಪ್ರಕೃತಿ ಏನೂ ಮಾಡೋಕ್ಕಾಗಲ್ಲ. ಈ ಪುಸ್ತಕ ನಾವು ಬರೋ ಹಿಂದಿನ ದಿನ 2 ದಿನ ಮಳೆ ಬಂದಿತ್ತು. ಈ ಮಳೆ ಬಂದ ಕಾರಣ ಇಲ್ಲೆಲ್ಲ ನೀರು ನಿಂತು ಸ್ವಲ್ಪ ಕೆಸರಾಗ್ಬಿಟ್ಟಿದೆ ನೋಡಿ. ಆದರೂ ಜನ ಕೆಸರು ಅನ್ನೋದು ಏನು ಇದು ನೋಡದೆ ಬರ್ತಾಯಿದ್ದಾರೆ ನೋಡಿ ಪುಸ್ತಕ ಸಂತೆಗೆ. ಅದೊಂದು ಖುಷಿ. ಹಾಗೆ ನಿಧಾನಕ್ಕೆ ನಡ್ಕೊಂಡು ಮುಂದೆ ಬಂದ್ವಿ. ಇಲ್ಲಿ ಒಂದು ಟಾಯ್ಸ್ ಅಂಗಡಿ ಇತ್ತು. ಇಲ್ಲೋಗಿ ನೋಡಿದ್ವಿ, ಇದೇನೋ ಕ್ಯಾಂಡಿ ಫ್ಲವರ್ ಅಂತೆ. ಕೈಯಲ್ಲಿ ಇಟ್ಕೊಂಡು ತಿರುಗಿಸಿದ್ರೆ ಅದು ಹೂವಿನ ಥರ ಅರಳುತ್ತೆ. ಅದು ನಮ್ಮ ಜಾಣೆ ಮಗಳಿಗೆ ತುಂಬ ಇಷ್ಟ ಆಯಿತು. ಸರಿ ತಗೋ ಅಂತ ಅಂದ್ವಿ. ಆಮೇಲೆ ಇನ್ನೂ ತುಂಬ ಆಟಿಕೆಗಳಿದ್ವು, ನೋಡೋಣ ಅಂತ ನೋಡ್ತಾ ಇರಬೇಕಾದ್ರೆ ಇಲ್ಲೇನೋ ಮಸ್ಕಿಟೋ ಬ್ಯಾಂಡ್ ಅಂತೆ. ಇದು ನಾನು ಮೊದಲನೇ ಸಲ ಕೇಳಿದ್ದು ಹೊಸ್ದಾಗಿ. ಅದು ಮಕ್ಳಿಗೆ ಕೈ ಕಟ್ಬಿಟ್ರೆ ಸುತ್ತಮುತ್ತ ಇಷ್ಟು ರೇಡಿಯೇಷನಲ್ಲಿ ಮಕ್ಕಳಿಗೆ ಯಾವ ಸೊಳ್ಳೆ ಏನೂ ಕಚ್ಚೋದಿಲ್ವಂತೆ, ಸೊಳ್ಳೆ ಬರೋದಿಲ್ವಂತೆ ಅವ್ರ ಹತ್ರ. ನನಗೂ ಇದೇ ಫಸ್ಟ್ ಟೈಮ್ ಕೇಳಿ ತುಂಬ ಆಶ್ಚರ್ಯ ಆಯಿತು. ಸರಿ ಇರಲಿ, ಒಂದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡ್ವಿ. ಇವೆರಡು ಟಾಯ್ಸ್ನ ಇಲ್ಲಿ ತಗೊಂಡ್ವಿ. ಹಾಗೆ ಅಲ್ಲೇ ಪಕ್ಕದಲ್ಲೇ ಈ ಹೆಣ್ಮಕ್ಳಿಗೆ ಬೇಕಾದಂಥ ಓಲೆ, ಸರ, ಬಳೆ ಏನೇನೋ ಇರ್ತಾವಲ್ಲ, ಆ ಥರದ ಅಂಗಡಿ ಇತ್ತು. ಒಂದು ಮಳಿಗೆ ಇತ್ತು. ಇಲ್ಲಿ ನಮ್ಮ ಶ್ರೀಮತಿಯವರೆಲ್ಲ ನೋಡ್ತಾಯಿದ್ರು ಏನು ತಗೊಳೋದು ಅಂತ. ಏನಾದರೂ ತಗೊಳಮ್ಮ ಅಂದೆ. ಆದರೆ ಅವರು ಕೊನೆಗೆಲ್ಲ ನೋಡಿದ್ದಾದಮೇಲೆ ಇಲ್ಲಿ ತುಂಬ ಕಾಸ್ಟ್ಲಿ ಅನ್ನಿಸ್ತಾ ಇದೆ ನನಗೆ, ಯಾಕೋ ಇಲ್ಲಿ ಬೇಡ, ನಾನೇನೂ ತಗೊಳೋದಿಲ್ಲ ಅಂಥೇಳಿ ಹಾಗೆ ಸುಮ್ಮನೆ ಮುಂದೆ ಬಂದರು. ಹಾಗೆ ಅಲ್ಲೇ ಪಕ್ಕದಲ್ಲೇ ಬಟ್ಟೆಗಳಿದ್ವು, ಹ್ಯಾಂಡ್ ಬ್ಯಾಗ್ ಇದ್ವು. ನಿಂಗೆ ಬೇರೆ ಏನಾದರೂ ಬೇಕಾ, ತಗೊಳಮ್ಮ ನೋಡಮ್ಮ ಅಂತ ಅಂದಿದ್ದಕ್ಕೆ ಬೇಡ, ಇಲ್ಲೆಲ್ಲ ಯಾಕೋ ಕಾಸ್ಟ್ಲಿ ಅನ್ನಿಸ್ತಿದೆ, ನನಗೇನು ಬೇಡ, ಇಲ್ಲಿ ನಾನೇನು ತಗೊಂಡಿದ್ದಿಲ್ಲ ಅಂತ ಹೇಳಿದ್ರು. ಹಾಗೆ ಅಲ್ಲಿಂದ ಮುಂದೆ ಬರಬೇಕಾದ್ರೆ ಇಲ್ಲೊಂದು ಮಳಿಗೆ ಕಾಣಿಸ್ತು. ಇಲ್ಲಿ ಸಹ ಮರದ ಆಟಿಕೆಗಳನ್ನ ಮಾರ್ತಾಯಿದ್ರು. ಇಲ್ಲೇನಾದರೂ ಅಳಿಗುಳಿ ಮನೆ ಸಿಗ್ಬೋದೇನೋ ಅಂತ ಬಂದು ನೋಡಿದ್ವಿ. ಅಳಿಗುಳಿ ಮನೆ ಇರಲಿಲ್ಲ ಇಲ್ಲಿ, ಬರೀ ಚೌಕಾಬಾರದ್ದು ಈ ಥರ ಇದ್ವು, ವುಡನಲ್ಲಿ ಮರದಲ್ಲೇ ಮಾಡಿರುವಂಥದ್ದು. ನಮ್ಮ ಶ್ರೀಮತಿಯವರು ಸೊಸೆಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಗಿಲ್ಕಿ ತಗೊಂಡ್ರು, ಮರದಲ್ಲಿ ಮಾಡಿರುವಂಥ ಗಿಲ್ಕಿ. ಚೆನ್ನಾಗಿತ್ತಿದ್ದು. ಇದೊಂದು ತಗೊಂಡ್ವಿ ಅಷ್ಟೇ ಇಲ್ಲಿ. ಹಾಗೆ ಮುಂದೆ ಬಂದರೆ ಇಲ್ಲಿ ಆಹಾರ ಮಳಿಗೆಗಳಿದ್ವು ನೋಡ್ರಿ. ಮೇಲುಕೋಟೆ ಪುಳಿಯೋಗರೆ, ಜ್ಯೂಸು, ಸ್ನ್ಯಾಕ್ಸು, ಚಾಟ್ಸು ಏನೇನೋ ಇದ್ವು. ನಮ್ಮ ಶ್ರೀಮತಿಯವರಂತೂ ಏನು ತೊಗೊಳೋದು, ಮುಂದೆ ಏನು ಸಿಗುತ್ತೆ ಅಂತ ಕರ್ಕೊಂಡು ಬಂದರು, ಇಲ್ಲೇನಾದರೂ ಸಿಗ್ಬೋದು ಅಂತ. ಕೊನೆಗೆ ಇಲ್ಲಿ ಯಾವುದು ಬೇಡ, ಮೇಲುಕೋಟೆ ಪುಳಿಯೋಗರೆನೇ ತಿನ್ನೋಣ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಹೋಗಿ ಮೇಲುಕೋಟೆ ಪುಳಿಯೋಗರೆ ತಗೊಂಡ್ವಿ. ನಮ್ಮ ಕೃಷ್ಣ ಮಾಮ ಚೆನ್ನಾಗಿರುತ್ತೆ ಅಂತ ಹೇಳ್ದ. ಹಾಗಾಗಿ ಇಲ್ಲಿ ಬಂದು ಮೇಲುಕೋಟೆ ಪುಳಿಯೋಗರೆ ತಗೊಂಡ್ವಿ. ಇದೇ ಮೊದಲನೇ ಸಲ ನಾವು ಈ ಮೇಲುಕೋಟೆ ಪುಳಿಯೋಗರೆ ಟೇಸ್ಟ್ ಮಾಡ್ತಿದ್ದಿದ್ದು. ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿತ್ತು. ಪುಳಿಯೋಗರೆ ಜೊತೆ ಪೊಂಗಲ್ ಸಹ ಕೊಟ್ಟಿದ್ದರು. 2 ಪ್ಲೇಟ್ ತೊಗೊಂಡ್ವಿ. ಒಂದು ಪ್ಲೇಟಲ್ಲಿ ನಾನು ನಮ್ಮ ಶ್ರೀಮತಿಯವ್ರು ತಿಂದ್ವಿ. ನಮ್ಮ ಜಾಣೆ ಮಗಳೂ ಅವ್ರ ಮಾಮ ಇನ್ನೊಂದು ಪ್ಲೇಟಲ್ಲಿ ತಿಂದರು. ಆಮೇಲೆ ನನಗೆ ಪುಳಿಯೋಗರೆ ಅಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದು ದೇವಸ್ಥಾನದಲ್ಲಿ ಮಾಡೋ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಮನೇಲಿ ಮಾಡೋ ಪುಳಿಯೋಗರೆ ಅಂದರೆ ಅಷ್ಟಕ್ಕಷ್ಟೇ. ಆ ದೇವರೇನಾದರೂ ಪ್ರತ್ಯಕ್ಷ ಆಗಿ ಏನಾದರೂ ವರ ಕೇಳ್ಕೊ ಅಂತ ಕೇಳಿಬಿಟ್ರೆ ನಾನಂತೂ ಈ ಭೂಮಿ ಮೇಲಿಂದ ಪುಳಿಯೋಗರೆನ ಮಾಯ ಮಾಡಿಬಿಡು ಅಂತ ಕೇಳ್ಕೊತೀನಿ ಅಂತ ಒಂದು ಸಲ ಅಂದಿದ್ದೆ. ಆ ಥರ ಅನಿಸ್ಬಿಟ್ಟಿತ್ತು ಒಂದು ಸಲ ಪುಳಿಯೋಗರೆ ತಿಂದು.
ಈಗ ಇಲ್ಲಿ ಮೇಲುಕೋಟೆ ಪುಳಿಯೋಗರೆ ತಿಂದಮೇಲೆ ತುಂಬಾ ಇಷ್ಟ ಆಯಿತು. ಅದ್ರ ಪಕ್ಕದಲ್ಲೇ ಇಲ್ಲಿ ಗೇಮ್ ಝೋನ್ ಇತ್ತು ನೋಡ್ರಿ. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡೋವಂಥದ್ದೆಲ್ಲ ಇತ್ತು. ಇಲ್ಲಿ ಕರ್ಕೊಬಂದು ಕೃಷ್ಣ ಮಾಮ ಅಮ್ಮ ಮಗಳಿಬ್ರು ಟ್ರೈನ್ ಹತ್ತಿಸ್ತಾ ಅವನೇ ಟಿಕೆಟ್ ಎಲ್ಲ ತೊಗೊಂಡು ಕಳಿಸ್ತಾ. ನನಗೂ ಹೋಗಿ ಕೇಳ್ದೆ, ಆದರೆ ನಾನು ಹೋಗಲಿಲ್ಲ. ನಾನು ಇವರು ಅಮ್ಮ ಮಗಳಿಬ್ರು ಟ್ರೈನಲ್ಲಿ ರೌಂಡ್ಸ್ ಹೊಡಿತಾ ಇದ್ದರೆ ನಾನು ವಿಡಿಯೋ ಮಾಡಿಕೊಂಡು ನೋಡಿಕೊಂಡು ನಿಂತಿದ್ದೆ. ಕೃಷ್ಣ ಮಾಮನೂ ಹಾಗೆ ಸುಮ್ಮನೆ ನೋಡ್ಕೊಂಡು ನಿಂತಿದ್ದ. ನಾವು ಚಿಕ್ಕವರಿದ್ದಾಗ ಈ ಥರ ಎಲ್ಲ ರಾಟೆ ಅಂತ ಒಂದಿತ್ತು, ನಿಮಗೆಲ್ಲ ನೆನಪಿರುತ್ತೆ. ತುಂಬ ಹಳೇ ಕಾಲದಲ್ಲಿ ರಾಟೆ ಅಂತ ಇರೋದು ಜಾತ್ರೆಗಳಲ್ಲಿ ಮಾತ್ರ ಸಿಗ್ತಾಯಿತ್ತು. ಆ ಥರ ಜಾತ್ರೆ ಟೈಮಲ್ಲಿ ಮಾತ್ರ ನಾವು ಆ ಥರ ರಾಟೆನಲ್ಲಿ ಕೂತು ಆಟ ಆಡ್ತಿದ್ವಿ. ಅದು ವರ್ಷಕ್ಕೊಂದು ಸಲ, 1 ವರ್ಷ ಆ ರಾಟೆನಲ್ಲಿ ನಾವು ಕೂತ್ಕೋಬೇಕು ಅಂದರೆ 1 ವರ್ಷದವರೆಗೂ ಕಾಯಬೇಕಿದ್ದು. 1 ವರ್ಷ ಕಾಯ್ದು ಜಾತ್ರೆಗಳು ಬಂದಾಗ ಆ ಥರ ಕೂತ್ಕೊಂಡು ಆಟ ಆಡ್ತಿದ್ವಿ. ಈಗೇನಿಲ್ಲ, ಎಲ್ಲಿ ಎಕ್ಸಿಬಿಷನ್ ಇರುತ್ತೋ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಈ ಥರ ಏನು ಬೇಕೋ ಆ ಥರ ಎಲ್ಲ ಗೇಮ್ಗಳು ಆಡ್ತಾರೆ. ಅಮ್ಮ ಮಗಳಿಬ್ಬರು ತುಂಬ ಖುಷಿಯಾಗಿ ಟ್ರೈನಲ್ಲೆಲ್ಲ ರೌಂಡ್ಸ್ ಹೊಡ್ಕೊಂಡು ಬಂದರು. ಇನ್ನೇನು ಇಡೀ ಪುಸ್ತಕ ಸಂತೆನೆಲ್ಲ ಒಂದು ರೌಂಡ್ ಹೊಡೆದ್ವಿ. ಹಾಗೆ ಅಮ್ಮ ಮಗಳು ಟ್ರೈನಲ್ಲೆಲ್ಲ ರೌಂಡ್ ಹೊಡೆದ್ರು. ಎಲ್ಲ ಮುಗೀತು. ನಾವು ಆ ಗ್ರೌಂಡಿಂದ ಈಚೆ ಬಂದು ಅದ್ರ ಮುಂದೆ ಎಲ್ಲ ಒಂದೆರಡು ಸೆಲ್ಫಿ ತಗೊಂಡು ಅಲ್ಲಿಂದ ಹೊರಟ್ವಿ. ನಾವೆಲ್ಲ ಹೊರಗಡೆ ಹೋಗೋದಿತ್ತು, ಹಾಗಾಗಿ ನಾವೆಲ್ಲೋ ಬೇರೆ ಕಡೆ ಹೋಗೋದಿತ್ತು. ಹಾಗಾಗಿ ಬೇಗನೆ ಹೊರಟ್ವಿ, ಇಲ್ಲಾಂದರೆ ಇನ್ನೂ ಸ್ವಲ್ಪ ಹೊತ್ತು ಪುಸ್ತಕ ಸಂತೆ ಒಳಗಡೆ ಇರ್ಬೋದಿತ್ತು. ಮತ್ತು ನಮ್ಗೆ ಏನಾದ್ರು ಬೇಕೋ ಅದೆಲ್ಲ ಹುಡುಕೊಂಡು ತಗೋಬೋದಿತ್ತು. ಸ್ವಲ್ಪ ಅರ್ಜೆಂಟಲ್ಲೇ ಬೇಗ ಬಂದ್ವಿ. ಇಲ್ಲಿ ನೋಡಿ ಮಳೆ ಬಂದುಬಿಟ್ಟು, ಮೊನ್ನೆ ಮಳೆ ಬಂತು ಅಂದಲ್ಲ, ಈ ಕಾರ್ ಪಾರ್ಕಿಂಗ್ ಜಾಗದಲ್ಲೂ ಸಹ ಹೆಂಗೆಲ್ಲ ಕೆಸರಾಗಿಬಿಟ್ಟಿದೆ. ಆದರೂ ಪಾಪ ಅವರೆಲ್ಲ ಮರದ ಒಟ್ಟು ಅಂತಾರಲ್ಲ, ಮರದ ಪುಡಿ, ಆ ಒಟ್ಟೆಲ್ಲ ತಂದುಬಿಟ್ಟು ಎಲ್ಲ ಹಾಕಿ ಸ್ವಲ್ಪ ಓಡಾಡೋಕ್ಕೆ ಅನುಕೂಲ ಆಗೋ ಥರ ಮಾಡಿಬಿಟ್ಟಿದ್ರು. ಆಮೇಲೆ ಈ ಪುಸ್ತಕ ಸಂತೆ ಬಗ್ಗೆ ನಂದೊಂದೆರಡು ಅಭಿಪ್ರಾಯಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು. ನಾವು ನಮ್ಮ ಮಕ್ಕಳನ್ನ ಈ ರೀತಿ ಪುಸ್ತಕ ಸಂತೆಗಳಿಗೆ ಎಲ್ಲ ಕರ್ಕೊಂಡು ಬಂದಾಗ ಅವ್ರಿಗೂ ಇಲ್ಲೆಲ್ಲ ವಾತಾವರಣ ನೋಡಿಬಿಟ್ಟು ಪುಸ್ತಕ ಓದುವಂಥ ಹವ್ಯಾಸ ಬೆಳೆಯುತ್ತೆ. ಇದು ತುಂಬ ಒಳ್ಳೆಯದು. ಈ ಪುಸ್ತಕ ಸಂತೆನ ತುಂಬ ಚೆನ್ನಾಗಿ ಆಯೋಜಿಸಿದ್ರು. ಮಳೆ ಬಂದರೂ ಸಹ ಪುಸ್ತಕಗಳಿಗೆ ಯಾವುದೇ ಹಾನಿ ಆಗದೆ ಇರೋ ಥರ ಅಂತ ವ್ಯವಸ್ಥೆ ಸಹ ಇತ್ತು. ಆದರೆ ಇಡೀ ಪುಸ್ತಕ ಸಂತೆಯಲ್ಲಿ ನನಗೆ ಕಂಡಂಥ ಒಂದು ಅನಾನುಕೂಲ ಏನು ಅಂದರೆ, ಅದು ಪುಸ್ತಕಗಳು ಎಲ್ಲ ಸಿಗ್ತವೆ. ಎಲ್ಲ ಪುಸ್ತಕ ಮಳಿಗೆಗಳು ಬೇರೆ ಬೇರೆ ಒಂದೊಂದು ಪ್ರಕಾಶನದವರು ಒಂದೊಂದು ಕಡೆ ಒಂದೊಂದು ಮಳಿಗೆ ಇಟ್ಕೊಂಡು ಅವರ ಪ್ರಕಾಶನದ ಪುಸ್ತಕಗಳನ್ನ ಮಾರ್ತಾಯಿದ್ರು. ಆದರೆ ಪ್ರತಿಯೊಂದು ಮಳಿಗೆ ಮುಂದೆನೂ ಹೋಗ್ಬಿಟ್ಟು ಮಕ್ಕಳ ಪುಸ್ತಕ ಇದೆಯಾ ಅಂತ ಕೇಳಿಬಿಟ್ಟು ಹುಡುಕಿ ಮಕ್ಕಳಿಗೆ ಪುಸ್ತಕ ತಕ್ಕೊಡೋದು ಪೋಷಕರಿಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅದೇ ಎಲ್ಲ ಪ್ರಕಾಶನದಲ್ಲೂ ಪ್ರಕಟ ಆಗಿರುವಂಥ ಪ್ರತಿಯೊಬ್ಬ ಲೇಖಕರ ಪ್ರತಿಯೊಂದು ಮಕ್ಕಳ ಪುಸ್ತಕನೂ ಒಂದೇ ಮಳಿಗೆನಲ್ಲಿ ಸಿಗುವಂಥ ವ್ಯವಸ್ಥೆ ಮಾಡಿದರೆ, ಒಂದೇ ಮಳಿಗೆ ಅನ್ನೋದಕ್ಕಿಂತ ಒಂದೇ ಕಡೆ ಓಲೆ ಅಂತ ಒಂದು ವಿಭಾಗ ಮಾಡಿದರು ನೋಡಿ. ಅದೇ ರೀತಿ ಮಕ್ಕಳಿಗೂ ಅನುಕೂಲ ಆಗುವಂಥ ಒಂದು ವಿಭಾಗ ಮಾಡಿಬಿಟ್ಟು ಅಲ್ಲಿ ಎಲ್ಲ ರೀತಿಯ ಮಕ್ಕಳ ಪುಸ್ತಕ ಸಿಗುವಂಥ ವ್ಯವಸ್ಥೆ ಮಾಡಿದ್ರೆ ಪೋಷಕರು ಸೀದಾ ಮಕ್ಕಳನ್ನ ಅಲ್ಲಿ ಕರ್ಕೊಂಡೋಗಿ ಮಕ್ಕಳಿಗೆ ಯಾವ ಪುಸ್ತಕಗಳು ಬೇಕೋ ಅದೆಲ್ಲ ಕೊಡಿಸಿ ತುಂಬ ಖುಷಿಯಾಗಿ ಬರ್ತಾಯಿದ್ರು. ಅವ್ರಿಗೂ ಒಂದು ಅನುಕೂಲ ಆಗ್ತಾಯಿತ್ತು. ಇದು ನನ್ನ ಅನಿಸಿಕೆ. ಇದೇನಾದರೂ ವೀರಕಪುತ್ರ ಶ್ರೀನಿವಾಸ್ ಸರ್ ಅವ್ರಿಗೆ ತಲುಪಿ ಅವರು ಮುಂದೆ ಮಾಡುವಂಥ ಪುಸ್ತಕ ಸಂತೆಯಲ್ಲಿ ಅಳವಡಿಸ್ಕೋತಾರೇನೋ ನೋಡಬೇಕು. ಇಲ್ಲಿ ನೋಡ್ರಿ, ಕೃಷ್ಣ ಮಾಮಂದು ಆಟೋ ನಿಂತಿದೆ, ಕಲಾಕಾರ್ ಗಾಡಿ. ನಾವು ಆಟೋ ಹತ್ಕೊಂಡು ಇಲ್ಲಿಂದ ಹೊರಟ್ವಿ. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.